ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 41, 46ರಿಂದ 49ನೇ ವಚನ, 7 ವರ್ಷದ ಸುಭಿಕ್ಷ ಅವು ಕಳೆದ ಮೇಲೆ ದೊಡ್ಡ ಬರ ಉಂಟಾದದ್ದು, ಇದರ ವಿಷಯದ ಕುರಿತು ನಾವೀಗ ನೋಡ್ತೇವೆ. ಓದಿಕೊಳ್ಳೋಣವಾ? ಯೋಸೇಫನು ಐಗುಪ್ತ ದೇಶದ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ನಿಂತಾಗ 30 ವರ್ಷದವನಾಗಿದ್ದನು. ಅವನು ಫರೋಹನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದನು. ಸುಭಿಕ್ಷವಾದ 7 ವರ್ಷಗಳಲ್ಲಿ ಭೂಮಿಯು ಹೇರಳವಾಗಿ ಫಲ ಕೊಟ್ಟಿತು. ಐಗುಪ್ತ ದೇಶದಲ್ಲಿ ಸುಭಿಕ್ಷವಾದ 7 ವರ್ಷಗಳ ಬೆಳೆಯನ್ನು ಯೋಸೇಫನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು. ಒಂದೊಂದು ಪಟ್ಟಣದ ಸುತ್ತಲಿದ್ದ ಹೊಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲಿ ಕೂಡಿಸಿಟ್ಟನು. ಅವನು ದವಸ ಧಾನ್ಯವನ್ನು ಸಮುದ್ರದ ಉಸುಬಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟು ಬಿಟ್ಟನು. ಅದನ್ನು ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು. ಇಲ್ಲಿ ಯೋಸೇಫನು ಪಟ್ಟಂತ ಕಷ್ಟದಲ್ಲಿ ದೇವರ ಮನೆಗೆ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾಗಲೂ ಸಹ ದೇವರು ನನ್ನನ್ನ ಕಷ್ಟದಲ್ಲಿ ನಡೆಸಿದ್ದಕ್ಕೂ ಇದೇ ಕಷ್ಟದಲ್ಲಿ ಅವರು ನಡೆಸಿದ್ದಾರೆ, ಅದಕ್ಕೆ ಕಾರಣ ಇದೆ ಎಂಬುದಾಗಿ ಅವನು ಅರ್ಥ ಮಾಡ್ಕೊಳ್ತಾನೆ. ಎರಡನೇದಾಗಿ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗಿದ್ದ ಅಧಿಕಾರಿಗಳು ನೋಡಿ. ಇಲ್ಲಿ ಯೋಸೇಫ ಅಧಿಕಾರ ಬಂದಾಗ ಸುಮ್ಮನೆ ಎಲ್ಲೋ ಸಿಂಹಾಸನದಲ್ಲಿ ಕೂತ್ಬಿಟ್ಟು ತನ್ನ ಮನೆ ನೋಡ್ಕೊಂಡು ಕೂತಿರ್ಲಿಲ್ಲ. ಐಗುಪ್ತ ದೇಶದ ಮೂಲೆ ಮೂಲೆಗಳಿಗೂ ಅವನು ಪ್ರಯಾಣ ಮಾಡ್ತಾನೆ. ಅದು ಎರಡನೇ ವಿಷಯ. ಇವತ್ತು ಕೆಲವು ಅಧಿಕಾರಿಗಳು ನಾನು ಮಾಡ್ತಾರ ಪ್ರಸಂಗ ನೀವು ಕೇಳಿಸ್ಕೊಳ್ತಾ ಇರಬಹುದು. ಜನರ ಮೂಲಕವಾಗಿ ನೀವು ಆಯ್ಕೆಯಾಗಿ ಒಂದು ಅಧಿಕಾರದಲ್ಲಿ ಬಂದಿದ್ದೀರ, ಆದ್ರೆ ನೀವು ಜನರ ಮಧ್ಯದಲ್ಲಿ ಹೋಗಿ ನಿಮಗೆ ಕೊಡಲ್ಪಟ್ಟಂತ ಜುರಿಡಿಕ್ಷನ್ ನಲ್ಲಿ ಎಲ್ಲಾ ಬೀದಿಗಳನ್ನು, ಎಲ್ಲಾ ಊರುಗಳನ್ನ ನೀವು ಸಂಧಿಸಬೇಕು. ಸಂಧಿಸಿ ಅಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸಿದ್ರೆ ನೀವು ಖಂಡಿತವಾಗಿ ಅಧಿಕಾರದಲ್ಲಿ, ನೀವು ಈ ಲೋಕದಲ್ಲಿ ಇರುವವರೆಗೂ ಅಧಿಕಾರದಲ್ಲಿ ಇರ್ತೀರ. ಇಲ್ಲದೆ ಹೋದ್ರೆ ಅಧಿಕಾರಕ್ಕೆ ಎಣಗಾಡಬೇಕು, ಇಲ್ಲ ಲಂಚ ಸುರಿಬೇಕು, ಇಲ್ಲದೆ ಹೋದ್ರೆ ಜನಗಳ ಹತ್ರ ಹೋಗಿ ಭಿಕ್ಷೆ ಬೇಡಬೇಕು. ಆ ರೀತಿಯ ಒಂದು ಕಾರ್ಯ ಆಗುತ್ತೆ. ಆದ್ರೆ ಇವನ್ ಭಿಕ್ಷೆನೂ ಬೇಡಲಿಲ್ಲ, ಹೇಳ್ಕೊಂಡು ಇಲ್ಲ, ಆತನ ಹಂಗೆ ಮೇಲಕ್ಕೆ ಬರ್ತಾನೆ. ಆದ್ರೆ ಮೇಲಕ್ಕೆ ಬಂದ ಮೇಲೂ ಆತನು ತಾನು ಯಾವುದಕ್ಕಾಗಿ ನೇಮಿಸಲ್ಪಟ್ಟದ್ನೋ ಅದನ್ನ ಕಾಳಜಿಯಿಂದ ಆತನು ಕರುಣೆಯ ಹೃದಯ ಉಳ್ಳವನಾಗಿ ಜನರ ಮಧ್ಯದಲ್ಲಿ ಹೋಗಿ ಎಲ್ಲ ವಿಷಯ ತಿಳ್ಕೊಂಡು ಅವನ ಅಧಿಕಾರವನ್ನು ಎಷ್ಟು ಚೆನ್ನಾಗಿ ಅವನ ಆಡಳಿತ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಅಧಿಕಾರಿಗಳಿಗಿರುವಂತ ಒಂದು ಸಂದೇಶ. ಮೂರನೇದಾಗಿ ಇಲ್ಲಿ ನಾವು ನೋಡುವಂಥದ್ದು, ಯೋಸೇಫನಿಗೆ ಸುಭಿಕ್ಷ ವರ್ಷ ಇತ್ತಲ್ಲ, 7 ವರ್ಷ ಅವನಿಗೆ ದೇವರ ಕನಸಿನಲ್ಲಿ ತೋರಿಸಿದ ಹಾಗೆ ಆ ಸುಭಿಕ್ಷ ವರ್ಷದಲ್ಲಿ ಎಲ್ಲ ಅವನು ಚೆನ್ನಾಗಿ ಕೂಡಿರ್ತಾನೆ. ಅವನಿಗೆ ಕೆಲವು ಸಲ ಲೆಕ್ಕ ಮಾಡೋದಕ್ಕೆ ಆಗೋದು ಇತ್ತು. ಕೆಲವರು ಹಣ ಬಂದಾಗ, ಸಮೃದ್ಧಿ ಬಂದಾಗ ಎಲ್ಲ ತಿಂದು ಬಿಡ್ತಾರೆ, ಕಡೆಗೆ ಕಷ್ಟ ಬಂದಾಗ ಏನೂ ಇರಲ್ಲ. ಸೊ ಈ ಕಾನ್ಸೆಪ್ಟ್ ಅನ್ನೋದು ಬಹಳ ಪ್ರಾಮುಖ್ಯ. ನಾವು ಆರೋಗ್ಯಕ್ಕೆ ಬೇಕಾದದನ್ನ ತಿನ್ನಲೇಬೇಕು, ಅದೇ ತರ ನಮ್ಮ ಫ್ಯೂಚರ್ಗೋಸ್ಕರವಾಗಿ ನಾವು ಸೇವಿಂಗ್ಸ್ ಮಾಡಲೇಬೇಕು. ಮಾತ್ರವಲ್ಲದೆ ನಮ್ಮ ಕುಟುಂಬಕ್ಕೆ ಏನು ನಮಗೆ ಅವಶ್ಯಕತೆ ಇದೆಯೋ ಅದಕ್ಕೆ ಹಣವನ್ನ ಸ್ಪೆಂಡ್ ಮಾಡ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದು 3 ಕಾರ್ಯ ಬಹಳ ಪ್ರಾಮುಖ್ಯ. ಗಿವ್, ಸ್ಪೆಂಡ್ ಅಂಡ್ ಸೇವ್. ಇದು ಬಹಳ ಪ್ರಾಮುಖ್ಯ. ಇದು 3ಅನ್ನ ನೀವು ನೆನ್ಪಿಟ್ಕೊಳ್ಳಿ, ಅದನ್ನ ಮಾಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನ ಯಾರ ಹತ್ರನೂ ನೀವು ಭಿಕ್ಷೆ ಬೇಡದೇ ಇರೋ ಹಾಗೆ ದೇವರು ಮಾಡ್ತಾರೆ. ಕೆಲವು ಸಲ ನಾವು ಆತರ ಮಾಡಿದಾಗ ನಮ್ಗೆ ಕೆಲವು ಸಾಲೋದಿಲ್ಲ, ದೇವ್ರು ನಮ್ಗೆ ಬೇರೆ ಎಲ್ಲಿಂದೋ ಸಹಾಯಗಳು ಮಾಡ್ತಾರೆ. ಬಟ್ ಯು ಶುಡ್ ನೋ ದಿಸ್ ಕಾನ್ಸೆಪ್ಟ್, ಬಿಬ್ಲಿಕಲ್ ಕಾನ್ಸೆಪ್ಟ್. ಇದನ್ನ ಖಂಡಿತವಾಗಿ ಕೈಗೊಂಡು ನಡೆರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ್ಮೇಲೆ ಯೋಸೇಫನಿಗಿದ್ದಂತ ಈ ಮ್ಯಾನೇಜ್ಮೆಂಟ್, ಗವರ್ನೆನ್ಸ್ ನ ಒಂದು ಜ್ಞಾನ ನಮ್ಮೆಲ್ಲರಿಗೂ ಕೊಡಿಸುವ. ಅನೇಕ ವೇಳೆ ಆ ಜ್ಞಾನ ಇಲ್ಲದೆ ನಾವು ನಡೆದಿದ್ದೀವಪ್ಪ. ಎಷ್ಟೋ ಕುಟುಂಬಗಳು ಇವತ್ತು ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಸೇವಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನೇಕರಿಗೆ ಇದು ಬಿಬ್ಲಿಕಲ್ಲ, ಇದು ಸತ್ಯವೇದದಲ್ಲಿ ಇದೆಯಾ ಅಥವಾ ಇಲ್ವಾ ಎಂಬುದಾಗಿ ಅನೇಕ ಸೇವಕರಿಗೂ ಗೊತ್ತಿಲ್ಲ, ಅನೇಕ ಸೇವೆ ಮಾಡೋಂಥವ್ರಿಗೆ ಗೊತ್ತಿಲ್ಲ, ವಿಶ್ವಾಸಿಗಳಿಗೂ ಗೊತ್ತಿಲ್ಲ.
ಕೆಲಸದಲ್ಲಿ ಬಿಸ್ನೆಸ್ ಇರುವವರೆಗೂ ಗೊತ್ತಿಲ್ಲ ಸ್ವಾಮಿ. ಆದ್ರೆ ಇವತ್ತು ಕಲಿಸಿಕೊಡಪ್ಪ ದೇವರೇ. ಸೇವಿಂಗ್ಸ್ ಮಾಡುವುದು ಸಹ ದೇವರೇ ಅದು ಒಂದು ಫೈನಾನ್ಷಿಯಲ್ ಜ್ಞಾನ ಎಂಬುದಾಗಿ ಎಲ್ರಿಗೂ ತಿಳಿಯಪಡಿಸು. ಆ ರೀತಿ ನೀನು ನಡೆಸು ಸ್ವಾಮಿ ದೇವರೇ. ಒಬ್ಬೊಬ್ಬರನ್ನು ಜ್ಞಾನವಾಗಿ ನಡೆದುಕೊಳ್ಳುವ ಹಾಗೆ ಕೃಪೆ ಕೊಡು. ಯೋಸೇಫನಿಗೆ ಇದ್ದಂತ ಅದೇ ಜ್ಞಾನವನ್ನು ನಮ್ಮೆಲ್ಲರೂ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್